ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೆಲಸ ರಜೆ ಇತ್ತು, ಮನೇಲಿದ್ದೆ. ನಮ್ಮ ಮಗ ಫೋನ್ ಮಾಡಿದ್ದ, ಹಂಗೆ ವಿಡಿಯೋ ಕಾಲ್ ಮಾತಾಡ್ತೀವಿ. ಬೈ ಜೊತೆ ಆಲ್ರೆಡಿ ಹೋಗಿದ್ದ. ತಿಂಡಿ ತಿನ್ನೋಣ ಬಾ ಅಂತ ಅಂದ್ಬಿಟ್ಟ. ಸರಿ ಅಂದ್ಬಿಟ್ಟು ಹಂಗೆ ಹೋಗೋಣ ಅಂದ್ಬಿಟ್ಟು ನಾನು ಆಸೆಯ ಮಾಡಿಸ್ತಾ ಇದ್ದೆ. ಎದ್ಬಿಟ್ಟು ಆಚೆ ಬಂದೆ. ನಮ್ಮ ರಾಕಿ ಬೈ ಫೋನ್ ಮಾಡಿದ್ರು, ಹೋಗೋಣ ಅಂದ್ಬಿಟ್ಟು ಹಂಗೆ ಆಚೆ ಹೋಗ್ತಾ ಇದೆ. ಅಲ್ಲಿ ಇನ್ಸ್ಟಾಮಾರ್ಟ್ ಹತ್ರ ಹೋಗೋಣ, ತಿಂಡಿ ತಿನ್ನೋಕೆ ಹೋಗೋಣ ಹಂಗೆ ಆ ಕಡೆ ಅಂದ್ಬಿಟ್ಟು. ಏರಿಯಾ ಫುಲ್ ಖಾಲಿ ಹೊಡಿತೈತಿ. ಇವತ್ತು ಯಾರು ಇರಲಿಲ್ಲ ಏರಿಯಾದಲ್ಲಿ. ನಾವು ರಾಕಿ ಬೈ ರೋಡಲ್ಲಿ ಇದ್ದೀನಿ ಅಂತ ಹೇಳಿದ್ರು ಹೋಗ್ತಾ ಇದ್ದೆ. ರಾಕಿ ಬಾಯ್ ಮನೆ ತೊಗೊಳ ಅಂದ್ಬಿಟ್ಟು ಹೋಗ್ತಾ ಇದೆ. ರಾಕಿ ಬಾಯ್ ನೋಡಿದ್ರೆ ನಾ ಬಂದಲ್ಲಿ ಗಾಡಿ ತರ್ತಂತ ಹೋದ್ರು. ನಾನು ಅಲ್ಲೇ ಕಾಯ್ಕೊಂಡಿದ್ದೆ. ಹೋಗ್ಬಿಟ್ಟು ಮನೆಗೂ ಗಾಡಿ ತೊಗೊಂಡ್ಬಂದ್ರು. ಸರಿ ಅಂದ್ಬಿಟ್ಟು ಗಾಡಿ ಹತ್ಕೊಂಡು ಇನ್ನೇನು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇನ್ಸ್ಟಾಮಾರ್ಟ್ ಕಡೆ ಇಬ್ಬರು ಗಾಡಿ ತೊಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋಗೋಷ್ಟು ಎಲ್ಲ ಗಜ ಪಡೆಗಳು ಏರಿಯಾದಲ್ಲಿ ಇರೋವೆಲ್ಲ ಅಲ್ಲೇ ಇದ್ರು. ಅಲ್ಲೇ ಎಲ್ಲರೂ ನೋಡ್ಕೊಂಡು ಅಲ್ಲೇ ಸ್ವಲ್ಪ ತರಟೆ ಹೊಡಿತಾ ಇದ್ವಿ. ಇವ್ನ ಹೆಂಗ ನೋಡ ಅಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ತೊಗೊಂಡು ತಿಂಡಿ ತಿನ್ನ ಅಂದ್ಬಿಟ್ಟು ತಿಂಡಿ ಕಡೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಇನ್ನೇನು ಸ್ವಲ್ಪ ಅಲ್ಲೇ ಇದ್ವಿ. ಟೈಮ್ ಪಾಸ್ ನೋಡಿ ಸೀದಾ ಏರಿಯಾ ಕಡೆ ಬರೋಣ ಅಂದ್ಬಿಟ್ಟು ಗಾಡಿ ತೊಗೊಂಡು ಗಾಡಿ ಹತ್ಕೊಂಡು ಸೀದಾ ಏರಿಯಾ ಕಡೆ ಬರ್ತಾ ಇದ್ದೀವಿ. ಏರಿಯಾದಲ್ಲಿ ನಮ್ಮ ಹುಡುಗ ಇದ್ದ, ಅವನ್ನ ಮಾತಾಡ್ಸ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ತುಂಬ ದಿನ ಆಯ್ತು ರಾಜಾವಳಿ ಕಡೆ ಬಂದಿದ್ದ. ಅಲ್ಲೇ ಸ್ವಲ್ಪ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಎಲ್ಲ ಹುಡುಗರು ಅಲ್ಲೇ ಬಂದರು. ಅಲ್ಲೇ ಸ್ವಲ್ಪ ತರಟೆ ಹೊಡೆದು ಮನೆಗೂ ರೆಡಿಯಾಗಿ ಮತ್ತೆ ಟೀ ಕುಡಿಯೋಣ ಅಂದ್ಬಿಟ್ಟು ನಾನು ರಾಹುಲ್ ಹೋಗ್ತಾ ಇದ್ದೀವಿ. ಟೀ ಕುಡಿಯೋಕೆ ಬೇಕ್ರಿ ಕಡೆ ಹೋಗೋಣ ಇದೆ. ಇಲ್ಲೊಂದು ಬೇಕ್ರಿಲಿ ಟೀ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಮೂವರು ಅಲ್ಲೇ ಕೂತಿದ್ವಿ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಐತಿ ಇವತ್ತು. ಅದಕ್ಕೆ ಟೀ ಕುಡ್ಕೊಂಡು ಅಲ್ಲೇ ಕೂತಿದ್ವಿ ಬೇಕ್ರಿ ಹತ್ರ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಅಲ್ಲೇ ನಾವು ಮತ್ತೆ ಎರಡನೇ ಟೀ ಅಲ್ಲೇ ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಅಷ್ಟೊತ್ತಿಗೆ ನಮ್ಮ ಸಂತು ಬ್ರೋ ಅವ್ರು ಎಂಟ್ರಿ ಕೊಟ್ಟರು. ಅಲ್ಲಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಒಳ್ಳೆ ಕಾಮಿಡಿ ಮಾಡ್ಕೊಂಡು ನಿಂತಿದ್ವಿ ಅಲ್ಲೇ ನಾವೆಲ್ಲರೂ. ನಮ್ಮ ರಾಜೇಶ್ ಬ್ರೋ ಬೇರೆ ಬಂದಿದ್ರು. ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಇವತ್ತು ಪಾರ್ಟಿ ಏನಪ್ಪ ಅಂದ್ರೆ ನಮ್ಮ ಯಸ್ ಅವರು ಅಣ್ಣ MT ಬೈಕ್ ತೊಗೊಂಡಿದ್ದಾರೆ. ಅದರಿಂದ ಅವನ್ನೆಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಇದ್ದ ಜೋರಾಗಿ ಇವತ್ತು. ಇವನು ಕಾಗೆ ಒಂದು ಗಿಲ್ಲಿ, ಅದರಿಂದ ಫುಲ್ ಪಾರ್ಟಿ ಜೋರು ಇವತ್ತು. ನಮ್ಮ ರಾಹುಲ್ ಬ್ರೋ ಬೇರೆ ವೀಡಿಯೋ ಮಾಡ್ತಾಯಿದ್ರು. ನಮ್ಮ ಇವ್ರದ್ದು ರಾಜೇಶ್ ಬೈ ಏನು ಹೇಳ್ರಿ ಅಂದರೆ ಏನು ಹೇಳ್ತಾನೆ ಇರಲಿಲ್ಲ. ಅವರು ಫುಲ್ ಸೈಲೆಂಟ್ ಆಗಿಬಿಟ್ಟು ಕೂತ್ಕೊಂಡು ಸರಿ ಅಂದ್ಬಿಟ್ಟು ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಮ್ಮ ಯಸ್ ಅವ್ರಿಗೆ ಟೋಕನ್ ಹಾಕಿದ್ವಿ. ಮತ್ತೆ ಒಂದು ಬಾದಾಮ್ ಹಾಲು ಒಂದು ಪಲ್ಪಿ ಜ್ಯೂಸ್ ತಗೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಹೊಡೆದ್ವಿ. ಸಂತು ಬೈ ಏನು ಹೇಳ್ತಾರೆ ನೋಡಿ, ಯೇಸು ನಡ್ಕೊಂಡೀಗ ರಾಹುಲ್ಗೆ ಏನು ಕೊಡ್ಸಿಲ್ಲ ಪಾಪ. ರಾಹುಲ್ ಅವ್ರಿಗೆ ಏನು ಕೊಡಿಸೇ ಇಲ್ಲ ಪಾಪ. ನಮ್ಮ ರಾಹುಲ್ ಅವ್ರ ಮನಸ್ಸಿಗೆ ಆಗೋಗ್ಬಿಟ್ಟಿದ್ರು. ಇನ್ನೇನು ಮಾಡೋದು ಅಲ್ಲಿಂದ ಎದ್ಬಿಟ್ಟು ಹೋದ್ವಿ. ಮತ್ತೆ ಮೇರೆಗೆ ಹೋಗ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಏರಿಯಾದಲ್ಲಿ ಚಿಲ್ ಅಂದ್ಕೊಂಡು ಇದ್ವಪ್ಪ. ಏರಿಯಾದಲ್ಲಿ ಮಸ್ತಾಗಿ ಇವತ್ತು ಮಾತ್ರ ಫುಲ್ ಮಸ್ತಾಗಿದ್ವಿ ಇವತ್ತು. ಮತ್ತೆ ಸಾಯಂಕಾಲ ಮತ್ತೆ ನಡ್ರಿ ಅಂದ್ಬಿಟ್ಟು ಬೇಕ್ರಿ ಕಡೆ ಹೋದ್ವಿ ಟೀ ಕುಡಿಯೋಣ ಅಂದ್ಬಿಟ್ಟು ಎಲ್ಲರೂ. ಅಲ್ಲೇ ಟೀ ಕುಡ್ಕೊಂಡು ಬಿಗ್ ಬಾಸ್ದು ಇದು ಮಾಡ್ಕೊಂಡು ಕೂತಿದ್ವಿ ಕಾಮಿಡಿನ ಎಲ್ಲರೂ. ಭೀಮ್ ಅವ್ರು ಒಳ್ಳೆ ಟೋಕನ್ ಹಾಕೋಣ ಅನ್ಕೊಂಡಿದ್ವಿ. ಆದರೆ ಒಂದು ನನ್ನ ಮಗ ಜಾರಲಿಲ್ಲ. ಒಂದಿನ ಇದೆ ಅವನಿಗೆ ಟೋಕನ್ ಯಾವಾಗ ಬೀಳುತ್ತೆ ಅದು ಬಾಕಿ ಹಂಗೆ ಇರುತ್ತೆ ಅದು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಕಳಿಸಿ ಆಚೆ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.